ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಖಂಡಿತ. ಏನಂದ್ರೆ ನೀವು ಮೊದಲೇ ತಿಳಿಸ್ಕೊಟ್ಟಾಗೆ ಈ ದೇವರ ಸ್ಥಾನಗಳಲ್ಲಿ ಸಾಮಾನ್ಯವಾಗಿ ದೇವ್ರನ್ನ ಯಾಕೆ ತೆಗೆಯೋದಿಲ್ಲ ಅಂತಂದ್ರೆ, ಈಗ ಸಾಮಾನ್ಯವಾಗಿ ನೋಡಿ, ನಾವು ನಮ್ಮ ಒಂದು ಕಡೆ ಬಂದಾಗ ಏನೋ ಒಂದು ತೊಂದರೆ ಆಗಿರುತ್ತೆ, ಅವ್ರು ಮದುವೆ ಆಗಿಲ್ಲ, ಇವತ್ತು ಆರೋಗ್ಯದ ತೊಂದರೆ, ಒಂದು ಯಂತ್ರ ಮಾಡಿಕೊಟ್ಟಿರ್ತೀವಿ. ಆ ಯಂತ್ರಗಳಿಗೆ ಏನು ಮಾಡ್ತೀವಿ ಅಂದರೆ, ಯಂತ್ರ ಬರೆದು ಅದಕ್ಕೆ ಸಂಬಂಧಪಟ್ಟ ಗಿಡಮೂಲಿಕೆ ಹಾಕಿ, ಅದಕ್ಕೆ ಪಾದರಸ ಹಾಕಿ, ಕೆಲವೊಂದು ಅದಕ್ಕೆ ಮಂತ್ರಶಕ್ತಿಯಿಂದ ಒಂದು ಶಕ್ತಿ ಕೊಟ್ಟು ತುಂಬಿರ್ತೀವಿ. ಯಾವಾಗ ಅದು ಸೂತಕದ ಕಾಲದಲ್ಲಿ ಹೊರಗಡೆ ಹೋಯ್ತು ಅಂದರೆ, ಯಾರೋ ಸೂತಕ ತೀರೋಗಿರ್ತಾರೆ, ಅವ್ರ ಮನೆಗೆ ಹೋದ್ರೆ ಆ ಯಂತ್ರ ಶಕ್ತಿ ಹೋಗ್ಬಿಡುತ್ತೆ. ಅದೇ ರೀತಿನೇ ಇವಾಗ ನಾವು ಏನಂದರೆ, ದೇವಸ್ಥಾನಗಳಲ್ಲಿ ಮೂಲ ದೇವರಿಗಂತ ಇರುತ್ತೆ, ಅದಕ್ಕೆ ಶಕ್ತಿ ಹೋಗಲ್ಲ. ಆದರೆ ಈ ದೇವಸ್ಥಾನಗಳಿಂದ ನಾವು ಕಲ್ಲಿನ ವಿಗ್ರಹ ಇಟ್ಟು ಅದ್ರ ಕೆಳಗಡೆ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ವೆಂಕಟೇಶ್ವರ ಆಗಿರ್ಬೋದು, ಅದು ಶಿವಲಿಂಗ ಆದರೆ ಶಿವನಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಯಂತ್ರಗಳು, ಕೆಲವೊಂದು ಬೀಜಾಕ್ಷರಗಳನ್ನ ಮಾಡಿ, ಅದಕ್ಕೆ ಗಿಡಮೂಲಿಕೆಗಳನ್ನ ಪಾದರಸನ ಹಾಕಿ, ಕೆಲವೊಂದು ಮೂಲಿಕೆಗಳನ್ನ ಹಾಕಿ ಅದಕ್ಕೆ ಶಕ್ತಿ ತುಂಬಿರ್ತೀವಿ ನಾವು. ಅವಾಗ ಯಾವಾಗ ನಾವು ಅದನ್ನು ನಾವು ಮನುಷ್ಯರಿಗೆ ಆರ್ಟಿಫಿಷಿಯಲ್ ಮಾಡಿರುವಂಥ ದೇವರದು. ಅಂದರೆ ಅದಕ್ಕೇನೋ ಗ್ರಹಣ ಆಯಿತು ಅಂದರೆ ಶಕ್ತಿ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೇ ಮೂಲ ಸ್ಥಾನಗಳಲ್ಲಿ ಕೆಲವೊಂದು ಕಡೆ ಇರುತ್ತೆ, ಅಲ್ಲಿ ಶಕ್ತಿ ಹೋಗಲ್ಲ, ಅಲ್ಲಿ ದೇವಸ್ಥಾನ ತೆಗೆದಿರ್ತಾರೆ. ಮೂಲ ಅಂದರೆ ಸಾಕ್ಷಾತ್ ನೈಸರ್ಗಿಕವಾಗಿ ಅಲ್ಲೊಂದು ಶಕ್ತಿ ಉದ್ಭವ ಆಗಿರುತ್ತೆ. ಈಗ ಸ್ವಯಂಕೃತ ಯುರೇನಿಯಂ ಎಲ್ಲ ಆಟೋಮೆಟಿಕ್ ಅದೇ ಒಂದು ಶಕ್ತಿ ಉದ್ಭವಿಸುತ್ತೆ. ಯುರೇನಿಯಂ, ಕೆಲವೊಂದು ಮೆಟಲ್ ಇದೆ. ಈಗ ಸಾಮಾನ್ಯವಾಗಿ ಕೆಲವೊಂದು ಮೆಟಲ್ಗಳು ಶಕ್ತಿ ತಗೊಂಡು ಶಕ್ತಿ ಕೊಡುತ್ತೆ. ಅದೇ ರೀತಿ ಈ ದೇವಸ್ಥಾನಗಳಲ್ಲಿ ನಾವು ಮನುಷ್ಯರಿಂದ ನಿರ್ಮಿತವಾಗಿದ್ದ ದೇವಸ್ಥಾನಗಳು, ಅಲ್ಲಿ ಶಕ್ತಿಗಳು ಏನಂದರೆ ಯಂತ್ರ ಮಂತ್ರಗಳು ಅಂದರೆ ನಾವು ಅಭಿಮಂತ್ರಿಸಿರ್ತೀವಿ. ಅದಕ್ಕೆ ನೋಡಿ, ನಾವು ಸಾಮಾನ್ಯವಾಗಿ ನಾವು ಮನುಷ್ಯರು ಯಾವ ರೀತಿ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡ್ತೀವಿ, ಅದೇ ರೀತಿ ಅದಕ್ಕೂ ಕೂಡ ನಾವು ಬೆಳಗ್ಗೆ ಎದ್ದು ಸ್ನಾನ, ಅಭಿಷೇಕ ಮಾಡಿ, ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ ಮಾಡೋದು. ಯಾಕಂದರೆ ಮಾಡೋದ್ರಿಂದ ಆ ದೇವಸ್ಥಾನದಲ್ಲಿ ಆ ದೇವರ ಒಂದು ಪ್ರತಿಮೆ ನೋಡಿದಾಗ ಅಲ್ಲಿಂದ ಆಲ್ಫಾ ಮತ್ತು ಬೀಟಾ ಗ್ಯಾಮಾ ರೇಸು ಬರುತ್ತೆ. ಆ ಶಕ್ತಿ ಅದರಲ್ಲಿ ಇರುತ್ತೆ. ಯಾಕಂದರೆ ಮಂತ್ರಶಕ್ತಿಯಿಂದ ನಾವು ಅದಕ್ಕೆ, ಈಗ ಚಕ್ರದಲ್ಲಿ ಮೊಬೈಲಲ್ಲಿ ಒಂದು ಸರ್ಕ್ಯೂಟ್ ಇದೆ, ಅದೇ ರೀತಿ ಒಂದು ದೇವಸ್ಥಾನಕ್ಕೆ ದೇವರ ಕೆಳಗಡೆ, ಪೀಠದ ಕೆಳಗಡೆ ಅದೇ ಒಂದು ಶಕ್ತಿ ಕೊಡುವಂಥ ಒಂದು ನಾವು ಇದು ಯಂತ್ರಗಳು ಬರೆದಿರ್ತೀವಿ. ಅದೇನಾದ್ರೆ ಅದಕ್ಕೆ ಶಕ್ತಿ ತುಂಬಿರುತ್ತೆ. ಯಂತ್ರ ಮಂತ್ರ, ವೈದ್ಯಕೀಯ ಮಂತ್ರಗಳ ಮುಖಾಂತರ, ಹವನಗಳ ಮುಖಾಂತರ ಅದಕ್ಕೆ ಶಕ್ತಿ ತುಂಬಿರ್ತೀವಿ. ಯಾವಾಗ ಈ ಗ್ರಹಣ ಬೀಳುತ್ತೆ ಅವಾಗ ಆ ಶಕ್ತಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆದಷ್ಟು ಆ ಸಮಯಗಳಲ್ಲಿ ನಾವು ದೇವಸ್ಥಾನಗಳು ಮುಚ್ಚಿರುವಂಥದ್ದು ನಾವು ಕಾಣ್ಬೋದು. ಓಕೆ ಗುರುಗಳೇ, ಕೊನೆಯದಾಗಿ ಸುರೇಶ್ ಗುರುಗಳು ಏನು ಈಗ ಎಲ್ರಿಗೂ ಗೊಂದಲ ಇರ್ತದೆ ನೋಡಪ್ಪ. ಮಕರ ರಾಶಿಯವರು, ಕುಂಭರಾಶಿಯವರು ಅಂದರೆ ನೀವು ಪ್ರವಾಸದ ಬಗ್ಗೆ, ಆರೋಗ್ಯ ಅಂದರೆ ಪ್ರವಾಸ, ವ್ಯಾಧಿ, ಮರಣ, ರಾಜಕೀಯ ಕ್ಷೇತ್ರ ಅಂತಿರೋದ್ರಿಂದ 4 ಪಾಯಿಂಟನ್ನು ಜ್ಞಾಪಕ ಇಟ್ಕೊಂಡು ಮಕರ ರಾಶಿಯವರು ಬಹಳ ಕೇರ್ಫುಲ್ ಆಗಿರಬೇಕು. ಕೇರ್ಫುಲ್ ಅಂದರೆ ಆರೋಗ್ಯದ ಕಡೆ ಗಮನ ಕೊಡಬೇಕು, ಪ್ರವಾಸದ ಕಡೆ ಗಮನ ಕೊಡಬೇಕು, ಅನಾರೋಗ್ಯ ಇದ್ದರೆ ತೋರಿಸ್ಕೋಬೇಕು. ಎರಡನೇದು ಆಗಲೇ ಹೇಳಿದಾಗೆ ನಾನು, ಜಲಚರ ಪ್ರಾಣಿಗಳು ಅಂದರೆ ಜಲಚರ ಅಂದ್ಕೂಡಲೇ ನಾವಲ್ಲಿ ಪ್ರಾಣಿಗಳಲ್ಲ. ಆ ಯಾರು ಸಮುದ್ರದ ದಡದಲ್ಲಿ, ನದಿ ದಡದಲ್ಲಿ ಯಾರು ವಾಸ ಮಾಡ್ತಾರೋ, ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಾರೋ ಅವರು ಎಚ್ಚರಿಕೆಯಿಂದ ಇರಬೇಕು. ಪರ್ವತ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಆ ನಂತರ ಈ ಗಡಿ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥವರು, ಅದರಲ್ಲೂ ವೈದ್ಯರು, ಆಗ್ಲಿಂದ ಹೇಳ್ತಾ ಇದ್ದೀನಿ ವೈದ್ಯರು ಅಂತ, ಆ ವೈದ್ಯರ ಜೊತೆಯಲ್ಲಿ ಯಾರ ವೆಪನ್ಸನ್ನು ಇಟ್ಕೊಂಡಿರ್ತಾರೆ, ಈ ಪೊಲೀಸು ಮಿಲಿಟರಿ ಅಂತ ಇಟ್ಕೊಂಡಿರ್ತಾರಲ್ಲ ಅವರು. ಅದಾದ ಮೇಲೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯಸ್ಥರಲ್ಲ. ಆಮೇಲೆ ಹೇಳಿದ್ರೆ ನಾನು ಟಿ ವಿಲಿ ಕೇಳಿದ್ರಿ, ಏನು ಸಾರ್ ನೀವು ಮೊನ್ನೆ ಗ್ರಹಣದಲ್ಲಿ ಹೇಳಿದ್ರಿ ಏನು ಆಗಿಲ್ಲ ಅಂತಂದರೆ, ರಾಜಕೀಯ ಮುಖಂಡರಿಗೆಲ್ಲ ಈ ಗ್ರಹಣ ಏನು, ಈ ಅಗ್ನಿ ಸಂಘ ಅಂತ ಕರಿತಿರಲ್ಲ ನೀವು, ಕಂಕಣ ಗ್ರಹಣ, ಅದರ ಎಫೆಕ್ಟ್ ಏನು ಅಂದರೆ, ರಾಜಕೀಯದಲ್ಲಿ ಮುಖಂಡರನ್ನು ಯಾರು ಫಾಲೋ ಮಾಡ್ತಾ ಇರ್ತಾರಲ್ಲ, ಅನುಯಾಯಿಗಳು, ಅವ್ರ ಮೇಲೆ ಎಫೆಕ್ಟ್ ಆಗ್ತದೆ. ಸೊ ಆದ್ದರಿಂದ ಅವರೆಲ್ಲನೂ ದೇವಸ್ಥಾನಗಳಲ್ಲಿದ್ದಾಗ, ದೇವರಿಗೂ ರಾಜಕೀಯ ವ್ಯಕ್ತಿಗಳಂದರೆ ಲಕ್ಷ್ಮೀಪುತ್ರರವರು ಅಂತ ಬೇಕಾದಷ್ಟು ದುಡ್ಡು ಕಾಸು ಇರುತ್ತೆ, ಅವ್ರ ಗೌರವ ಇರುತ್ತೆ, ಎಲ್ಲವೂ ಕೊಡ್ತಾರೆ. ಎಲ್ಲವೂ ಇದ್ದರೆ ಮಾತ್ರ ಅವನು ರಾಜನ ಸಮಾನ, ರಾಜಕೀಯ ವ್ಯಕ್ತಿಗಳು ರಾಜನ ಸಮಾನ. ಸೊ ನೀವೆಲ್ಲರೂ ಕೂಡ ದೇವಸ್ಥಾನಗಳಿಗೆ ಅವರವರ ಧರ್ಮಗಳಿಗಾಗಲಿ ಹೋಗಿ ಆ ಪೂಜೆ ಪುನಸ್ಕಾರಗಳನ್ನು ಮಾಡಿ ದಾನವನ್ನು ಮಾಡೋದ್ರಿಂದ ಗ್ರಹಣದ ಫಲ ಬಿಟ್ಟು ಹೋಗ್ತದೆ. ಓಕೆ ರಜತ್ ಗುರುಗಳೇ, ಒಂದು ಲೈನಲ್ಲಿ ಹೇಳೋದಾದ್ರೆ ಜನಸಾಮಾನ್ಯರಿಗೆ ಖಂಡಿತ ನೋಡಿ, ಯಾರು ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಈ ಒಂದು ಗ್ರಹಣ ಬರೋದೇ ಒಂದು ಮನುಷ್ಯನ ಮನಕುಲಕ್ಕೆ ಅನುಕೂಲ ಆಗೋ ರೀತಿಯಲ್ಲೇ ಬರುವಂಥದ್ದು. ನೋಡಿ, ಒಂದು ರಿಸೆಟ್ ಅಂತ ಹೇಳ್ತೀವಿ, ಕಂಪ್ಯೂಟರ್ ಒಂದು ರಿಸೆಟ್ ಮಾಡ್ತೀವಿ. ಯಾಕಂದರೆ ಪ್ರತಿಯೊಂದು ಎಲ್ಲ ಒಂದು ಸೆಟ್ ಆಗಿ ಕ್ಲೀನಾಗಿ ಸೆಟ್ ಆಗೋ ರೀತಿಯಲ್ಲಿ ನೀವು ಗ್ರಹಣ ಬರೋದೇ ಮನುಷ್ಯನಿಗೆ ಒಂದು ಒಳಿತಾಗೋಸ್ಕರ. ಭಯಪಡೋಂಥ ಅವಶ್ಯಕತೆ ಇಲ್ಲ. ಅದು ಮೊದಲನೇದಾಗಿ ಈ ಒಂದು ಗ್ರಹಣ ಬಂದು ನಮ್ಮ ಒಂದು ಕರ್ನಾಟಕಕ್ಕೆ, ನಮ್ಮ ಭಾರತಕ್ಕೆ ಇಲ್ಲ. ಆದರೂ ಕೂಡ ಗ್ರಹಣ ಇರೋದ್ರಿಂದ ತಮ್ಮ ನೋಡಿ, ಯಾವುದೇ ಒಂದು ಕಷ್ಟ ಕಾರ್ಯಗಳಿರಲಿ, ನಿಮ್ಗೆ ಏನೋ ಒಂದು ಕಷ್ಟ ಇದ್ದರೆ ಅದು ಮಂತ್ರ ಪಠನೆ ಮಾಡಿ, ಗಾಯತ್ರಿ ಮಂತ್ರ ಪಠನೆ ಮಾಡಿ, ಯಾವುದೋ ಒಂದು ಮಂತ್ರ ನಿಮ್ಗೆ ಗೊತ್ತಿರುವಂಥ ಸಣ್ಣ ಮಂತ್ರ, ಯಾವುದೋ ಒಂದು ಗುರುಗಳಿಂದ ದೀಕ್ಷೆ ತೊಗೊಂಡು ಇವತ್ತಿನ ದಿನ ಅನುಕೂಲ ಮಾಡ್ಕೊಳ್ಳಿ. ಬ್ರಾಹ್ಮಣರು ಸಾಮಾನ್ಯಗೆ ಗೊತ್ತಿರೋಂಥವ್ರು ಖಂಡಿತ ಅದನ್ನು ಅನುಷ್ಠಾನ ಮಾಡೇ ಮಾಡ್ತಾರೆ. ಸಾಮಾನ್ಯ ಜನರುಗಳಂದ್ರೆ ಯಾವುದೋ ಒಂದು ಗಾಯತ್ರಿ ಮಂತ್ರ ಮಾಡಿ, ಖಂಡಿತ ಪಠನೆ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇಬ್ಬರು ಕೂಡ ನಮ್ಮ ಜೊತೆಗೆ ಇದ್ದು ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರೇ ನೋಡಿದ್ರೆಲ್ಲ, ಗ್ರಹಣ ಅಂದರೆ ಜಸ್ಟ್ ಆತಂಕ ಬೇಡ, ಅದರಿಂದ ಒಳ್ಳೇದು ಕೂಡ ಆಗುತ್ತೆ ಅಂತ. ಜೊತೆಗೆ ಯಾವ ರಾಶಿಯವರು ಏನು ಮಾಡಬೇಕು, ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗ ಜ್ಯೋತಿಷಿಗಳ ಆಯಾಮದಲ್ಲಿ ಯೋಚನೆ ಮಾಡೋರು ನಾವು ಪಾಲನೆ ಮಾಡ್ತೀವಪ್ಪ ನಮ್ಮ ಸಂಪ್ರದಾಯ ಅಂದರೆ ಖಂಡಿತ ಪಾಲನೆ ಮಾಡಿ. ವಿಜ್ಞಾನಿಗಳ ರೀತಿಯಲ್ಲಿ ಯಾಕ್ರಿ ಆ ಟೈಮಲ್ಲಿ ತಿನ್ನಬಾರ್ದು, ನಾವು ತಿಂದೇ ತಿಂತೀವಿ, ಏನು ಪಾಲನೆ ಮಾಡಲ್ಲ ಅನ್ನೋರು
ವಿತಂಡವಾದ ಮಾಡೋರು ಕೆಲವರು ಇರ್ತಾರೆ, ಹಂಗಂತ ವಿಜ್ಞಾನಿಗಳು ವಿತಂಡವಾದ ಮಾಡ್ತಾರೆ ಅಂತ ಅಲ್ಲ. ಜನಸಾಮಾನ್ಯರು ಕೂಡ ಯಾಕೆ ಮಾಡಬೇಕು ಇಂಥ ಪ್ರಶ್ನೆಗಳಿರುತ್ತೆ. ಮಾಡಲೇಬೇಕು ಅಂತಲ್ಲ, ಮಾಡೋ ಮನಸ್ಸಿದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ ಅಂತ. ಸೊ ಗ್ರಹಣ ಅಂದ್ರೆ ಆತಂಕ ಬೇಡ. ಅದೇ ಕಾರಣಕ್ಕೆ ಗ್ಯಾರಂಟಿ ನ್ಯೂಸ್ ಈ ಕಾರ್ಯಕ್ರಮದ ಮೂಲಕ ಒಂದು ಆತಂಕ ದೂರ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತ.